ಇನ್ನು ಟಿವಿ9 ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಬೆಂಗಳೂರಿನ ರಸ್ತೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾತ್ರಿ ಡಾಂಬರ್ ಹಾಕಲಾಗಿದೆ. ಮಿಷನ್ ರಸ್ತೆಗೆ ಡಾಂಬರೀಕರಣ ಆಗಿದೆ. ತೇಪೆ ಹಚ್ಚೋ ಬದಲು ಇಡೀ ರಸ್ತೆಗೆ ಡಾಂಬರೀಕರಣ. ಈ ಹಿಂದೆ ಗುಂಡಿ ಬಿದ್ದು ಹಾಳಾಗಿ ಹೋಗಿತ್ತು ಮಿಷನ್ ರೋಡ್. ಶಾಂತಿನಗರ ಡಬಲ್ ರೋಡ್ಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಇದು. ಈ ಬಗ್ಗೆ ಟಿವಿ9 ವರದಿ ಮಾಡಿತು. ನಮ್ಮ ವರದಿ ಬಳಿಕ ರಸ್ತೆಗೆ ಅಂತೂ ಇಂತೂ ಟಾರ್ ಭಾಗ್ಯವನ್ನ ಕೊಟ್ಟಿದೆ ಗ್ರೇಟರ್ ಬೆಂಗಳೂರು ಅಥಾರಿಟಿ. ಕೊನೆಗೂ ಈ ರಸ್ತೆಗೆ ಆಗಿದ್ದಂತಹ ಅವಸ್ಥೆ ಈಗ ಎಲ್ಲವೂ ಕೂಡ ನಿವಾರಣೆ ಆಗಿದೆ. ಮಿಷನ್ ರೋಡ್ಗೆ ರಾತ್ರಿ ಡಾಂಬರೀಕರಣ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ, ನೋಡೋಣ ಬನ್ನಿ. ಸಿಟಿ ಬೆಂಗಳೂರಿನ ರಸ್ತೆಗಳ ದುಸ್ಥಿತಿಯ ಬಗ್ಗೆ ಟಿವಿ9 ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡ್ತಿತ್ತು. ಜೊತೆಗೆ ರಾಜಧಾನಿಯ ಹದಗೆಟ್ಟ ರಸ್ತೆಗಳನ್ನ ಸರ್ಕಾರದ ಗಮನಕ್ಕೆ ತರುವ ಕೆಲಸವನ್ನ ಮಾಡಿತ್ತು. ಈಗ ಟಿವಿ9ನ ವರದಿ ಬೆನ್ನಲ್ಲೇ ಒಂದು ಬಿಗ್ ಇಂಪ್ಯಾಕ್ಟ್ ಆಗಿರುವಂಥದ್ದು. ನಾನೀಗ ಶಾಂತಿನಗರ ಡಬಲ್ ರಸ್ತೆಯಲ್ಲಿದ್ದೀನಿ. ಇಲ್ಲಿ ಗಮನಿಸ್ತಾ ಇದ್ದೀರಾ, ಈ ರಸ್ತೆಯಲ್ಲಿ ಮಿಷನ್ ರೋಡ್ ಏನಿದೆ, ಈ ಒಂದು ಮಿಷನ್ ರೋಡ್ನಲ್ಲಿ ಪ್ರತಿನಿತ್ಯ ಗುಂಡಿಗಳಿಂದ ಜನರು ಬೇಸತ್ತು ಹೋಗಿದ್ರು. ಜೊತೆಗೆ ಇಡೀ ರಸ್ತೆ ಅಧ್ವಾನ ಆಗಿತ್ತು. ಈ ಬಗ್ಗೆ ಟಿವಿ9 ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡೋ ಮೂಲಕ ಜಿಬಿ ಅಧಿಕಾರಿಗಳ ಕಣ್ತರಿಸುವ ಕೆಲಸವನ್ನ ಮಾಡಿತ್ತು. ಈಗ ರಾತ್ರೋರಾತ್ರಿ ಇಡೀ ರಸ್ತೆಗೆ ಡಾಂಬರನ್ನು ಹಾಕಿರುವಂಥದ್ದು. ಸದ್ಯ ಗಮನಿಸ್ತಾ ಇದ್ದೀರಾ, ಸುಮಾರು 1 ಕಿಲೋಮೀಟರ್ ಅಷ್ಟು ಉದ್ದದ ರಸ್ತೆಗೆ ಈಗ ಕಂಪ್ಲೀಟ್ ಆಗಿ ಡಾಂಬರೀಕರಣವನ್ನು ಜಿಬಿ ಅಧಿಕಾರಿಗಳು ರಾತ್ರಿ ಮಾಡಿಸಿರುವಂಥದ್ದು. ಅಂದರೆ ಈ ರಸ್ತೆಯಲ್ಲಿ ಯಾವಾಗಲೂ ಕೂಡ ಬೃಹತ್ ಗಾತ್ರದ ಗುಂಡಿಗಳು ಬಿದ್ದು ವಾಹನ ಸಂಚಾರಕ್ಕೆ ಅಡ್ಡಿ ಆಗ್ತಾ ಇತ್ತು. ಜೊತೆಗೆ ಟ್ರಾಫಿಕ್ ಸಮಸ್ಯೆ ಕೂಡ ಎದುರಾಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಟಿವಿ9 ಕೂಡ ಈ ಒಂದು ರಸ್ತೆಯ ದುಸ್ಥಿತಿಯ ಬಗ್ಗೆ ವರದಿಯನ್ನು ಬಿತ್ತರಿಸುವ ಪ್ರಯತ್ನವನ್ನು ಮಾಡಿತ್ತು. ಈಗ ಅದರ ಒಂದು ಫಲಶ್ರುತಿ ಸಿಕ್ಕಿರುವಂಥದ್ದು. ಅಂದರೆ ರಾತ್ರೋರಾತ್ರಿ ಅಧಿಕಾರಿಗಳು ಈ ಒಂದು ರಸ್ತೆಗೆ ಟಾರ್ ಹಾಕುವ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಬರೀ ತೇಪೆ ಹಚ್ಚುವ ಕೆಲಸ ಅಲ್ಲ, ಇಡೀ ರಸ್ತೆಗೆ ಕಂಪ್ಲೀಟ್ ಆಗಿ ಟಾರನ್ನು ಹಾಕುವ ಮೂಲಕ ರಸ್ತೆ ಗುಂಡಿಗಳಿಂದ ಮುಕ್ತಿ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇನ್ನು ರಾಜಧಾನಿಯ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಇದೇ ರೀತಿಯ ಒಂದು ದುಸ್ಥಿತಿ ಇದೆ. ಅಂದರೆ ರಸ್ತೆಗಳು ಅಧ್ವಾನ ಆಗಿದೆ. ಆ ಒಂದು ಜಾಗಗಳಲ್ಲೂ ಕೂಡ ಗುಂಡಿ ಮುಚ್ಚುವ ಕೆಲಸವನ್ನು ಮಾಡುತ್ತಾ, ಜೊತೆಗೆ ಜನರಿಗೆ ಆಗ್ತಿರುವಂಥ ಗುಂಡಿಗಳ ಸಮಸ್ಯೆ ಏನಿದೆ ಅದಕ್ಕೆ ಪರಿಹಾರವನ್ನು ಕೊಡುವ ಕೆಲಸವನ್ನು ಜಿಬಿ ಅಧಿಕಾರಿಗಳು ಮಾಡ್ತಾರಾ ಅನ್ನೋದನ್ನ ಇನ್ನಷ್ಟೇ ಕಾದು ನೋಡಬೇಕಿದೆ. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಶಾಂತಮೂರ್ತಿ, ಟಿವಿ9 ಬೆಂಗಳೂರು.